ನಮಸ್ಕಾರ ವೀಕ್ಷಕರೇ. ರಾಜಶೇಖರ್ ಅವ್ರ ಹತ್ರ ಮತ್ತೆ ಮೂಲವ್ಯಾಧಿಗೆ ಸಂಬಂಧಪಟ್ಟಂಥ ಇನ್ನೊಂದಷ್ಟು ಪ್ರಶ್ನೆ ಇತ್ತು, ಹಾಗಾಗಿ ಮತ್ತೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ರಾಜಶೇಖರ್ ಅವರು, ಈಗ ನಿಮ್ಮ ಒಂದು ಇಷ್ಟು ದಿನದ ಜರ್ನಿ, ಆಲ್ಮೋಸ್ಟ್ ಸುಮಾರು ಈ ವಿಡಿಯೋಗಳು ಈ ಆಯುರ್ವೇದಿಕ್ಕಲ್ಲಿ ಕೆಲವೊಂದಷ್ಟು ನಿಮಗೆ ಗೊತ್ತಿರೋ ಅಷ್ಟೇ ಮಾತಾಡ್ತೀರಾ ನೀವು, ಗೊತ್ತಿಲ್ಲದೆ ಇರೋ ವಿಚಾರಗಳ ಬಗ್ಗೆ ನೀವು ಮಾತಾಡಲ್ಲ. ಮತ್ತು ಔಷಧಿಗಳು ಕೊಡಲ್ಲ, ಯಾವ್ದು ಗೊತ್ತೋ ಅಷ್ಟೇ ಮಾತಾಡ್ತೀವಿ ಅಷ್ಟೇ. ಸೊ ಈಗ ಈ ಪೈಲ್ಸ್ ಮೂಲವ್ಯಾಧಿ ಶುರು ಹೆಂಗಾಗುತ್ತೆ? ಶುರು ಅಂದರೆ ನೋಡಿ, ಮಲಬದ್ಧತೆಯಿಂದ ಸ್ಟಾರ್ಟು. ಮಲಬದ್ಧತೆ ಯಾಕೆ ಬರುತ್ತೆ? ನಾವು ತಿನ್ನುವಂಥ ಆಹಾರದಿಂದ, ನಾವಿರೋ ಲೈಫ್ ಸ್ಟೈಲಿಂದ, ದಿನಚರಿಯಿಂದ ಮಲಬದ್ಧತೆ ಯಾಕೆ ಬರುತ್ತೆ? ಮಾಂಸಾಹಾರ ತಿನ್ನೋದ್ರಿಂದ, ಮದ್ಯಪಾನ ಮಾಡೋದ್ರಿಂದ, ಮತ್ತು ಸಿಗರೇಟು ಬಿಡಿ ಸೇದಿ ಹೀಟಾಗಿ, ಮತ್ತು ಇನ್ನೊಂದು ನಿದ್ದೆ ಇರೋದ್ರಿಂದ. ಒಬ್ಬರು ಡ್ರೈವಿಂಗ್ ಮಾಡ್ತಿರ್ತಾರೆ, ಕೆಲವೊಬ್ಬರಿಗೆ ನಿದ್ದೆ ಬರ್ತಾ ಇರಲ್ಲ. ಓಕೆ, ನಿದ್ರೆನೇ ಬರ್ತಾಯಿಲ್ಲ, ಏನು ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಕೆಟ್ಟರು ಮೂಲವ್ಯಾಧಿ ಬರುತ್ತೆ. ಹೀಟ್ ಆಗುತ್ತೆ, ಪಿತ್ತ ಹೆಚ್ಚಿಗೆ ಆಗುತ್ತೆ, ಡೈಜೆಷನ್ ಇದೆಲ್ಲ, ಇದು ಮೈಂಡು ಬಾಸ್ ಎಲ್ಲ ಚೆನ್ನಾಗಿದ್ರೆ ಎಲ್ಲ ಸರಿ ಇರುತ್ತೆ. ಓಕೆ, ಟೆನ್ಷನ್ಗಳು ಜಾಸ್ತಿ ಆದರೂ ಎಫೆಕ್ಟ್ ಆಗುತ್ತೆ. ಹೌದಾ? ಖಂಡಿತ ಬೇಕಾಗುತ್ತೆ. ಓಕೆ, ಕಾರಣಗಳೇನು? ಯಾಕೆ ಇದು ಈಗ ಊಟದಲ್ಲಿ ಒಂದೇ ಅನ್ಕೊಂತೀವಿ, ಊಟ ಕರೆಕ್ಟ್ ಆಗಿದ್ರು ಬೇರೆ ದಿನಚರಿಗಳಲ್ಲಿ ಹೆಚ್ಚು ಕಮ್ಮಿ ಆದರೂ ಮೂಲವ್ಯಾಧಿಗೆ ಬರುತ್ತೆ. ಈಗ ನೋಡಿ, ಈಗ ತುಂಬ ಜರ್ನಿ ಮಾಡ್ತಾರೆ ಅವರು, ಅವ್ರಿಗೂ ಬರುತ್ತೆ. ಕೂತು ಹೀಟಾಗಿ ಇದಾಗಿ ಬರುತ್ತೆ. ಈ ಖಾಲಿ ಕುತ್ತಲ್ಲಿ ಕುಳಿತು ಕೆಲಸ ಮಾಡೋರಿಗೂ ಬರುತ್ತೆ. ಮತ್ತು ಇನ್ನೊಂದು, ಈ ಖಾರ ಮಸಾಲೆಯುಕ್ತ ಪದಾರ್ಥ ತಿನ್ನೋರಿಗೆ ಬರುತ್ತೆ. ಮತ್ತು ಕೋಲ್ಡ್ ಡ್ರಿಂಕ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಯಾವುದು ಕೋಲ್ಡ್ ಡ್ರಿಂಕ್ಸ್ ಹೆಸರು ಹೇಳ್ಬೋದಾ? ಕೋಲ್ಡ್ ಡ್ರಿಂಕ್ಸ್ ಅಂದರೆ ಇವೇ ಫ್ರಿಜ್ನಲ್ಲಿ ಯಾವುದು ನೀರೇ ಇರ್ಬೋದು. ಹೌದಾ? ನೀರನ್ನ ಫುಲ್ ಚಿಲ್ಡ್ ವಾಟರ್ ಅಂತ ಕೊಡ್ತಾರೆ. ಕೋಲ್ಡ್ ವಾಟರ್ ಫುಲ್ ಬರ್ಪಿನ ಥರ ಅದೇ ನೀರು, ಕೋಲ್ಡ್ ಹಾಗೆ ಕುಡಿಯೋದು. ಸೊ ಅದು ಡೇಂಜರು, ಮಂದಾಗ್ನಿ ಆಗಿಬಿಡುತ್ತೆ. ಓಕೆ ಹಾಂ, ಇದು ಹೊಟ್ಟೆ ತಂಪು ಮಾಡಿದ್ರೆ ಮುಗೀತು. ತಣ್ಣಗಾದ್ರೆ ಏನಂತೀರ? ಕೈಕಾಲ ಯಾರಾದರೂ ಏನಾದರೂ ಹುಷಾರಿಲ್ಲ ಅಂದರೆ ತಣ್ಣಗಾಯ್ತಾರೆ ಮುಗೀತು, ತೊಗೊಂಡು ಹೋಗೋದೆ ಅವನಿಗೆ. ತಣ್ಣಗಾದ್ರೆ ಇದು ಯಾರೋ ಇಟ್ಕೊಳ್ಳಲ್ಲ ಮನೆಯಲ್ಲಿ, ಬೆಚ್ಚಗಿದ್ರೆ ಅಷ್ಟೇ ನಾವು ಕೂತು ಮಾತಾಡ್ಬೋದು. ತಣ್ಣಗಾಯ್ತು ಮುಗೀತು, ಅವನು ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ರೈಟ್ ಎತ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಹಾಗೆ ಅಗ್ನಿ ಬೇಕು. ಪಂಚತತ್ವದಿಂದ ಮಾಡಿದ್ದು ಅಗ್ನಿ ಅಗ್ನಿ ಮಂದ ಆಯ್ತು ಅಂದ್ಕೊಳ್ಳಿ, ಮಲಬದ್ಧತೆ ಬರುತ್ತೆ. ಮಲಬದ್ಧತೆ ಬತ್ತು ಅಂದರೆ ಮೂಲವ್ಯಾಧಿ ಗ್ಯಾರಂಟಿ 100% ಬರುತ್ತೆ. ಈಗ ಇಲ್ಲದೆ ಇದ್ರು 6 ತಿಂಗಳು ವರ್ಷ ಆಗಿದ ನಂತರ ಬರಲಿಕ್ಕೆ ಬೇಕು ಅದು. ಸಾಮಾನ್ಯವಾಗಿ ಕೆಲವರಿಗೆ ಯಾವಾಗ ಒಂದ್ಸರಿ ತಿಂಗಳಲ್ಲೋ ಯಾವಾಗ ಅಪರೂಪಕ್ಕೆ ರೇರಾಗಿ ಒಂದು ಸ್ವಲ್ಪ ಯಾವಾಗ ಈ ಥರ ಮಲಬದ್ಧತೆ ಸಮಸ್ಯೆಗಳು ಇವೆಲ್ಲ ಬಂದು ಹೋಗುತ್ತೆ. ಬಟ್ ಅದು ಒಂದು ತಕ್ಷಣಕ್ಕೆ ಬಂದಿರುತ್ತೆ, ಇಲ್ಲ ಒಂದು 2 days 3 days ಇದ್ದು ತಿರ್ಗಿ ನಾರ್ಮಲ್ ಆಗಿಬಿಡುತ್ತೆ. ಅವು ಎಫೆಕ್ಟ್ ಆಗಲ್ಲ. ಕಂಟಿನ್ಯೂ ಎಫೆಕ್ಟ್ ಇದ್ರೆ ಅದು ತೊಂದರೆ ಮಾಡುತ್ತೆ. ಸೊ ಇದಕ್ಕೆ ಮೆಡಿಸಿನ್ ಏನು? ನೀವು ಈಗ ನಮ್ಮ ವೀಕ್ಷಕರು ನೋಡೋರಿಗೆ, ಈಗ ನಿಮ್ಮ ಹತ್ರ ಬೇಕು ಅನ್ನೋರು ಡೈರೆಕ್ಟ್ ತೊಗೊಂಡ್ಲಿ ನಿಮ್ಗೆ ಫೋನ್ ಹಚ್ಚಿ, ನಮ್ಗೆ ನೀವು ಅಂದರೆ ನಾವೇನೇ ಮಾಡ್ಕೊತೀವಿ, ಏನಾದರೂ ಸ್ವಲ್ಪ ಮನೆ ಮದ್ದು ಥರ ಹೇಳಿದ್ರೆ ನಾವೇ ಸ್ವಲ್ಪ ಮಾಡ್ಕೊತೀವಿ ಅಂದರೆ, ಈ ಮೂಲವ್ಯಾಧಿ ಸಮಸ್ಯೆಗಳವ್ರಿಗೆ ಏನು ಹೇಳ್ತೀರಾ? ಮೂಲವ್ಯಾಧಿ ಸಮಸ್ಯೆಯವರಿಗೆ ಮನೆಮದ್ದುಗಳು ಅಂದರೆ, ಈಗ ನೋಡಿ, ಇದರಲ್ಲಿ ತುಪ್ಪ ಹೇಳಿದೆ ನಾನು, ಅಗ್ನಿ ಮಂದಾಗಿರುತ್ತೆ. ಹೋಮದ ಹೇಳಿದ್ನಲ್ಲ, ಹೌದು, ಹೋಮದಲ್ಲಿ ತುಪ್ಪ ಹಾಕ್ತಾರೆ. ತುಪ್ಪ ಯಾಕೆ ಹಾಕ್ತಾರೆ ಅಂದರೆ ಅಗ್ನಿ ಉತ್ಪತ್ತಿ ಆಗಲಿಕ್ಕೆ. ಹಾಂ, ತುಪ್ಪ ಇದು ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ಚಮಚೆ ತುಪ್ಪ ಹಾಕಿ ಕುಡಿದ್ರೆ ಮೋಷನ್ ಕ್ಲಿಯರ್ ಆಗುತ್ತೆ, ಮಂದಾಗ್ನಿನೂ ಸರಿ ಹೋಗುತ್ತೆ. ಯಾವ ತುಪ್ಪ ಬೆಸ್ಟ್ ಮಾಡೋ ನೀವು? ಯಾವ್ದಾದ್ರು ಆಕಳು ತುಪ್ಪ ಆದರೆ ತುಂಬ ಬೆಟ್ರು. ಹಸುವಿನ ತುಪ್ಪ ಆದರೆ ತುಂಬ ಬೆಟ್ರು. ಏನೋ ಮತ್ತೇನೋ ಸಿಗ್ತಾ ಇರಲ್ಲ ಒಂದೊಂದು ಕಾರಣ, ಎಮ್ಮೆ ತುಪ್ಪ ನಡೆಯುತ್ತೆ. ಬಟ್ ತುಪ್ಪ ಈ ಒಂದು ಮಲಬದ್ಧತೆನ ಕ್ಲಿಯರ್ ಮಾಡುತ್ತೆ. ಮತ್ತೆ ಎಲ್ಲ ವಿಟಮಿನ್ಸ್ ಇರುತ್ತೆ, ಎಲ್ಲ ಪ್ರೋಟೀನ್ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಇದು ಯಾವ್ಯಾವ ಸ್ಟೇಜು, ಸ್ಟೆಪ್ ಬೈ ಸ್ಟೆಪ್ಪು ಈ ಮಲಬದ್ಧತೆ ಬಿಗಿನಿಂಗ್ ಯಾವ ಸ್ಟೇಜ್ ಶುರು ಆಗುತ್ತೆ, ಮತ್ತು ಅದು ಹಂಗೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲಂದ್ರೆ ಮತ್ತೆ ಅದು ಯಾವ ಥರ ಒಂದೊಂದು ಸ್ಟೇಜ್ನ ಚೇಂಜ್ ಮಾಡ್ಕೋಂತ ಹೋಗುತ್ತೆ, ಅಪ್ ಟು ಯಾವ ಸ್ಟೇಜ್ವರೆಗೂ ಎಷ್ಟು ದಿನದಲ್ಲಿ ರೀಚ್ ಆಗುತ್ತೆ? ನೋಡಿ, ಮೊದಲು ಊತ ಬಂದಂಗೆ ಬಾವು ಬರುತ್ತೆ, ಏನಾದರೂ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಈಗ ರಕ್ತ ಬರುತ್ತೆ ಅಂದರೆ ಅದನ್ನೇ ಹೆಚ್ಚಿಗೆ ಆಗ್ಬೋದು. ಮತ್ತು ಈಗ ಪಿಶರ್ ಥರ ಆಗಿರುತ್ತೆ, ಅದನ್ನೇ ಹೆಚ್ಚಿಗೆ ಆಗ್ಬೋದು. ಗಂಟಿರುತ್ತೆ, ಸಣ್ಣದಿರುತ್ತೆ, ಫಸ್ಟ್ ಆಮೇಲೆ ದೊಡ್ಡದಾಗುತ್ತೆ, ಆಮೇಲೆ ಮೊಳಕೆ ಇಷ್ಟೇ ಇರುತ್ತೆ, ಇಷ್ಟುದ್ದ ಬರುತ್ತೆ. ಊತ
ಊತ ಸ್ವಲ್ಪ ಇರುತ್ತೆ, ಜಾಸ್ತಿ ಆಗುತ್ತೆ. ಹ್ಮ್ ಹಾಂ, ಹೆಚ್ಚಿಗೆ ಅದೇ ಇದರಲ್ಲೇ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹ್ಮ್ ಆಪ್ರೇಷನ್ ಸ್ಟೇಜ್ವರೆಗೂ ಹೋಗುತ್ತೆ ಅದು. ಹ್ಮ್ ಆಪ್ರೇಷನ್ ಮಾಡಬೇಕು. ಇನ್ನು ಏನು ನಡೆಯಲ್ಲ, ಅವ್ರಿಗೆ ಕುಂಡ್ರಕ್ಕೂ ಆಗಲ್ಲ, ಹ್ಮ್ ನಿಂದ್ರಕ್ಕೂ ಆಗಲ್ಲ, ಉರಿ, ರಕ್ತ ಮತ್ತು ಪ್ರೆಷರು ಸೀಳುತ್ತೆ. ಹ್ಮ್ ಹಾಂ, ಇಂಥವೆಲ್ಲ ಆಗುತ್ತಾ ಹೆಚ್ಚಿಗೆ. ಇದು ಉಲ್ಬಣ ಹೆಚ್ಚಿಗೆ ಆದಂಗೆ ನಾವು ಅದಕ್ಕೆ ಸ್ಟೇಜ್ ಅನ್ನೋದು ಅಷ್ಟೇ. ಹಾಂ, ಸೊ ನನಗೆ ಸ್ಟೇಜ್ ಇದೆ, ತಡಿಯೋಕ್ಕಾಗಲ್ಲ ಅಂದರೆ ಹಾಂ ನನಗೆ ನಾಲ್ಕನೇ ಸ್ಟೇಜು, ಅಂದರೆ ಅಷ್ಟೇ, ಮತ್ತೇನೆ. ಅಂದ್ರೆ ಈಗ ಬಿಗಿನಿಂಗ್ ಶುರು ಆದ್ಮೇಲೆ ಅಪ್ ಟು 4ನೇ ಸ್ಟೇಜ್ವರೆಗೆ ಹೋಗೋಕ್ಕೆ ಎಷ್ಟು ದಿನಗಳಲ್ಲಿ ಅದು ಅಲ್ಲಿಗೆ ಟಚ್ ಆಗುತ್ತೆ? ಹಂಗೆ ಹೇಳೋಕ್ಕಾಗಲ್ಲ ಸರ್. ಹಾಂ ಈಗ ನೋಡಿ, ಮೌಲಾದಿ ಬಂತಂದರೆ ಒಬ್ರಿಗೆ ಅದೇ ಒಂದೇ ತಿಂಗಳಲ್ಲೇ ಅವನು ಆಪ್ರೇಷನ್ಗೆ ಹೋಗ್ಬೋದು, ಹಂಗೂ ಆಗ್ಬೋದು. ಈಗ ವಾತ ಪಿತ್ತ ಕಫ ಹೆಚ್ಚು ಕಡಿಮೆ ಹಿಂಗೆ ಆಗ್ತಾ ಇರುತ್ತಲ್ಲ, ಆಗ ಅವ್ರು ನಿದ್ದೆನೂ ಬರ್ತಾ ಇರಲ್ಲ. ಒಮ್ಮೆ ಫುಲ್ ಡ್ರೈವಿಂಗ್ ಮಾಡಬೇಕು, ಒಬ್ಬೊಬ್ರು ಕುತ್ತೇ ಕೆಲಸ ಮಾಡಬೇಕು. ಅವ್ರಿಗೆ ಈ ಬೇಸಿಗೆಯಲ್ಲಿ ಇಷ್ಟೇ ದಿನದಲ್ಲಿ ಹೆಚ್ಚಿಗೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅದು ಸರಿಯಾದ ಔಷಧಿ ದಿನಚರಿ ಇದ್ದರೆ ಸರಿ ಹೋಗುತ್ತೆ. ಸೊ ಇದರಲ್ಲಿ ರಿಸಲ್ಟ್ ಕೊಟ್ಟಿರೋರು, ನೀವು ತೊಗೊಂಡು ಯೂಸ್ ಮಾಡಿರೋರಿಗೆ ಆ ಒಂದು ಯಾರಿಗನ ಅನುಭವದ್ದು ವಿಡಿಯೋ ಒಂದು ಯಾರ ಜೊತೆನಾದರೂ ಮಾತಾಡೋಣವಾ? ಇದೆ, ಆಡೋ ಇದೆ. ಅಂದರೆ ಫೋನ್ ಮಾಡಿಕೊಟ್ರೆ ಯಾರ ಜೊತೆನಾದರೂ ಮಾತಾಡೋಣ ಅಂತ ಯಾರಾದರೂ ಮಾತಾಡ್ತಾರಾ? ಹಾಂ, ಮಾತಾಡ್ಬೋದು. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮದಿವಿ ಸರ್, ನೀವ್ರಿ ಸರ್? ನಾವು ಆರಾಮಿದ್ದೀವಿ. ಏನಂದರೆ ರಾಜಶೇಖರ್ ಅವರು ಈಗ ಮೂಲವ್ಯಾಧಿಗೆ ಪೈಲ್ಸ್ಗೆ ಔಷಧಿ ಕೊಡ್ತಾ ಇದ್ದಾರೆ. ಸರ್ ಕೊಟ್ಟಾರ ಸರ್ ನನಗೆ ಸರ್. ಅದು ಯಾವ ಥರ ಇದೆ, ಹಂಗೆ ಅದು ಯಾರಿಗಾದ್ರೂ ಅದು ತೊಗೊಂಡು ಯೂಸ್ ಮಾಡಿರೋರು ಮಾತಾಡ್ಸೋಣ ಅಂತ ಹೇಳಿದ್ದಕ್ಕೆ ನಿಮ್ಗೆ ಫೋನ್ ಮಾಡಿಕೊಟ್ಟವ್ರೆ. ಸರ್ ನಾನು ಯೂಸ್ ಮಾಡಿನಿ ಸರ್. ನಾನು ಸರ್ ಮಾಡಿದ್ದೀರಾ? ಹ್ಞೂ ಸರ್. ಎಷ್ಟು ದಿನದಲ್ಲಿ ಆರಾಮಾಗಿ? ಸೊ ಎಷ್ಟು ದಿವಸ ನೀವು ಯೂಸ್ ಮಾಡಿದ್ರಿ? ಆಮೇಲೆ ಯಾವ ಥರ ಅದ್ರ ಬಗ್ಗೆ ತಿಳಿಸಿ, ಯಾವ ಥರ ಅದು ಎಷ್ಟು ಹಳೇದು ಪೈಲ್ಸ್ ಇತ್ತು ಸಮಸ್ಯೆ, ಯಾವ ಥರ ಅದು ಸರಿ ಹೋಯ್ತು? ಸರ್ ನನಗೆ ಒಂದು ಭಾಳ ದಿನದಿಂದ ಐತೆ ಸರ್. ಅದು ನನಗೆ 3ನೇ ಸ್ಟೇಜಿಗೆ ಐತೆ ಸರ್. ಅದು ಸರ್ ಸರ್ ಈಗ ನನಗೆಲ್ಲ ಅವ್ರ ರಾಜಶೇಖರ್ ಸರ್ ಔಷಧಿ ಕೊಟ್ಟದಿಂದ ಸರ್ ನಾ ಕಂಪ್ಲೀಟ್ ಆಗಿ ತಗೊಂಡ್ ಸರ್. ಅವ್ರು ಹೇಳಿದ ಪ್ರಕಾರ ಸರ್ ಈಗೆಲ್ಲ ನನಗೆ ಸರ್ ಗುಣ ಆಗೈತೆ ಸರ್, ಅವ್ರ ಪುಣ್ಯದಿಂದ ನನಗೆ ಸರ್. ಎಷ್ಟು ವರ್ಷದಿಂದ ಇದ್ದಿದ್ದು ಸರ್? ಅದು ಒಂದು 5 ವರ್ಷ ತನ ಐತೆ ಸರ್. ಇಡಕ್ಕೆ ಸರ್ ಅದೊಟ್ಟೆ ಸ್ವಲ್ಪ ಗುರುತ ಆಗೈತೆ ಸರ್ ಅದು. ಹಿಂಗಾಗಿ ಸರ್ ರಾಜಶೇಖರ ಸರ್ ಔಷಧಿಯಿಂದ ಎಲ್ಲ ಪರಿಹಾರ ಐತೆ ಸರ್. ನನಗೆ ಎಷ್ಟು ದಿವಸದಲ್ಲಿ ಅದು ಗುಣ ಆಯಿತು ಸರ್? ಒಂದು 15 ದಿನದ ಕೊಟ್ಟಿದ್ರು ಸರ್ ಅವರು. ಬರೀ 15 ದಿನದಲ್ಲಿ? ಹ್ಞೂ ಸರ್. 5 ವರ್ಷದ್ದು ಪೈಲ್ಸ್ ಸಮಸ್ಯೆ ಸರ್. ಅದು ಹಿಂಗ ಬಿರುಸನ ಸರ್. ನನಗೂ ಅದು ಔಷಧ ತಗೋಂತಲೇ ನನಗೂ ಭರವಸೆನ ಬರ್ಲಿಲ್ಲ ಸರ್, ಕಡಿಮೆ ಆಕತ್ತ ಇಲ್ಲೋ ಅಂತೇಳಿ ನಾನು ಹಿಂಗ ಹಂಚ್ಕೊಳ್ಗೈತೀನಿ ಸರ್. ನಾನು ಅದೆಲ್ಲ ಸರ್ ಎಲ್ಲ ಕಡಿಮೆ ಆಗೋದು ಸರ್. ಅವ್ರಿಗೆ ಒಳಗೆ ಸರ್ ಫೋನ್ ಹಚ್ಚಿನ್ರಿ ನಾ ಸರ್, ಹಿಂಗ್ ಕಡಿಮೆ ಐತ್ರಿ ನಾನು. ಚೆನ್ನಾಗಿ ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟೈತೆ ಸರ್. ಪ್ಯೂರ್ ಆಯುರ್ವೇದ ಸರ್, ಅದು ನನಗೆ ರಿಸಲ್ಟ್ ಕೊಡ್ತಾರೆ. ಯಾವ ಥರ ಯೂಸ್ ಮಾಡಿದ್ರಿ? ಹೊಟ್ಟೆಗೆ ಏನಾನ ಕೊಟ್ರಾ? ಏನೇನು ಕೊಟ್ಟರು? ಯಾವ ಥರ ಯೂಸ್ ಮಾಡಿದ್ರಿ ತಿಳಿಸಿ ಸರ್. ಮುಂಜಾನೆ ಖಾಲಿ ಹೊಟ್ಟೆಲೆ ಒಂದು 2 ಮಾತ್ರೆ ತಗೋತೀನಿ ಸರ್. ಅದನ್ನ ಆಯುರ್ವೇದ ರೀ. ಊಟ ಆದ ನಂತರ 2 ತಗೋತೀನಿ ಸರ್. ಆಯ್ತ್ರಿ ಸರ್. ಅದು ಸಾಯಂಕಾಲ ಮುಕ್ಕೊಳ್ಳೋ ಮುಂದೆ 1 ಟ್ಯಾಬ್ಲೆಟ್ ತಗೋತೀನಿ ಸರ್. ಡೈಲಿ 15 ದಿನ ಹಿಂಗ್ ತಗೊಂಡ್ ಸರ್. 14 ದಿನಕ್ಕನ ಕಡಿಮೆ ಆತ್ ಸರ್. ನನಗೆ 15 ಗುಳಿಗೆನ ಬಿಟ್ಟಿನಿ ತಗೋದು. ಓಕೆ. ಸೊ ಅದು ನಿಮ್ಗೆ ಜಲ್ದಿನೇ ರಿಸಲ್ಟ್ ಸಿಕ್ಕಿದೆ ಸರ್? ಲಗುನ ಸರ್. ನನಗೆ ಭರೋಸೆನ ಇದ್ದಿದ್ದಿಲ್ಲ ಸರ್, ನನ್ ಕಡಿಮೆ ಆಗುದಿಲ್ಲ ಅಂತ. ಅದು ಸ್ವಲ್ಪ ದುರ್ಸೈತೆ ಅಂತ ಹೇಳಿ ಸರ್ ನನಗೆ. ಓಕೆ. ಅಂದರೆ ನಿಮಗೆ ಅದು ಬೆಸ್ಟ್, ಒಳ್ಳೆ ಮೆಡಿಸನ್. ನಿಮಗೆ ಇದಕ್ಕೆ ಬಿಫೋರ್ ಬೇರೆ ಎಲ್ಲಾದರೂ ಯೂಸ್ ಮಾಡಿ, ಅಂದರೆ ಈ ಥರದ ಪೈಲ್ಸ್ಗೆ ಸಂಬಂಧಪಟ್ಟಂತೆ ಔಷಧಿಗಳು ತೊಗೊಂಡಿದ್ರಾ ಬೇರೆ ಕಡೆ? ಸರ್ ನಾನು ಇದಕ್ಕೆ ತಗೋದಿನಿ ಸರ್. ಅದು ದೇವ್ರ ಕಲ್ಲಳ್ಳಿ ತಗೊಂಡಿನಿ ಸರ್, ಗೋಕಾಕ್ ತಾಲೂಕ್ ದೇವ್ರ ಕಲ್ಲಳ್ಳಿ ಸರ್. ಅಲ್ಲಿ ತಗೊಂಡ್ರ ಸರ್ ಅದ್ರ ಏನು ಗುಣನ ಆಗಲಿಲ್ಲ ಸರ್. ಅದ ಏನ ಅದರ ಔಷಧ ತಗೊಂಡು ನನ್ಗೆ ವ್ಯರ್ಥ ಆತ್ರಿ ಸರ್. ಅಲ್ಲದ ವಿಕಾಸ್ ಸರ್, ನಾನು ಯೂಟ್ಯೂಬ್ದಾಗ ನೀವು ಸರ್ ಇದನ್ನ ಮಾಡಕ್ ಮುಂದಾಗ ನಾ ಕೇಳಿದ್ನಿ ಸರ್, ನೋಡಿದ್ನಿ ಸರ್ ನಾನು. ಸರ್ ಅವಾಗ ನೋಡಿದ್ರಿಂದ ನಾನು ಸರ್ ಫೋನ್ ಹಚ್ಚಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ವಿಜಾಪುರಕ್ಕೆ ಹೋಗಿ ತಗೊಂಡ್ ಸರ್ ನಾನು. ಓಕೆ. ಅಂದ್ರೆ ತಗೊಂಡಿದ್ದಕ್ಕೂ ಈಗ ರಿಸಲ್ಟ್ ಸಿಕ್ಕಿದೆ ನಿಮ್ಗೆ? ರಿಸಲ್ಟ್ ಸಿಕ್ಕತ್ ಸರ್. ನಾವ್ ಸರ್ ಹೇಳ್ಬೇಕಂದ್ರೆ ಅಲ್ಲ, ತುಂಬಾ ಜನಕ್ಕೆ ಅದು ತೊಂದರೆ ಐತೆ. ಬಟ್ ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳಕ್ಕೆ ಸ್ವಲ್ಪ ಮುಜುಗರ ಪಡ್ತಾರೆ ಸರ್. ಮತ್ತೆ ಮುಜುಗರ ಪಡುವಂತ ವಿಷಯನ ಸರ್. ಬಟ್ ಇಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಾರಲ್ಲ ಈಗ ಸರ್. ಸಂಕಟ ಬಂದೈತೆ ಅಂದ್ಮೇಲೆ ಸರ್ ಮುಂದೆ ಹೇಳ್ಕೋಬೇಕ ಆಗ್ತದ ಸರ್ ವಿಷಯ.
ನಾ ಹೇಳ್ಕೊಂಡ್ ಸರ್ ನಾ ವಿಜಾಪುರಕ್ಕೆ ಹೋದ್ನಿ ಸರ್ ನಾ. ಸೂಪರ್, ಒಳ್ಳೇದಾಯಿತು. ನೀವು ನನ್ನ ಜೊತೆ ಮಾತಾಡಿ ಯಾರಿಗಾದ್ರೂ ಇದು ಫೈಲ್ಸ್ ಸಮಸ್ಯೆ ಇದ್ದವ್ರಿಗೆ ಇದು ರಿಸಲ್ಟ್ ನೀವು ಮಾತಾಡಿರೋದು ಹೆಲ್ಪ್ ಆಗುತ್ತೆ, ಅವ್ರಿಗೆ ಒಂದು ಭರವಸೆ ಬರುತ್ತೆ. ಸರ್ ನಾನು ಈಗ ಕೇಳ್ಯಾರ ಸರ್, ನಿನ್ಗೆ ಫೈಲ್ಸ್ ಇತ್ತಲ್ಲ, ನೀನು ಎಲ್ಲಿ ಕಡಿಮೆ ಆತ್ ನಿನ್ಗೆ ಅದ್ ಕೇಳಿದ್ರ ಸರ್, ನಮ್ ದೋಸ್ತರು ಅದಾರ ಸರ್. ಓಕೆ, ಅವ್ರಿಗೂ ಬೇರೆಯವ್ರಿಗೂ ಇದೆ. ಐತ್ ಸರ್, ಅವ್ರು ಹೇಳಿದ್ರ ಸರ್, ಅವ್ರ ಬಾಳ ದಿನದಿಂದ ಐತಿ ಸರ್, ಅವ್ರ ಕಡಿಮೆ ಆಗಿಲ್ಲ ಸರ್ ಅದ. ಅದಕ್ಕೆ ನಾ ಇಂತ ಲಿಂಕ್ ಹೋಗಿನಿ ಅಂತ ಹೇಳಂತ ಸರ್, ನಾನು ಬರ್ತೀನಿ ಹೋಗ್ ಬರ್ನ ಅಂತ ಹೇಳ್ಯಾರ ಸರ್ ನಾನು. ಸೊ ಮತ್ತೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡ್ ಬರ್ತಾ ಇದ್ದೀರಾ? ಹ್ಞೂ ಸರ್. ಓಕೆ, ಕರ್ಕೊಂಬನ್ನಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ ಕಡಿಮೆ ಆಗೈತೆ ಸರ್, ಏನ್ ನನ್ಗೆ ತ್ರಾಸ ಇಲ್ಲ ಸರ್, ನಾನು ಕಡಿಮೆ ಆಗತ್ತ ಭರೋಸೆನೇ ಇದೆ ಸರ್. ಅಲ್ಲ ಕರ್ಕೊಂಬನ್ನಿ, ಬೇರೆಯವ್ರಿಗೂ ಈಗ ಅದು ಹೆಲ್ಪ್ ಆಗುತ್ತೆ. ನೀವಂತೂ ರಿಸಲ್ಟ್ ನೋಡಿದಿರಲ್ಲ, ಬೇರೆಯವ್ರಿಗೂ ಹೆಲ್ಪ್ ಆಗ್ಲಿ. ಹ್ಞೂ ಸರ್, ಆಗುತ್ತೆ ಸರ್, ಅದ ನಮಗೂ ಆಸೆ. ಓಕೆ ಸರ್, ಒಳ್ಳೇದಾಗ್ಲಿ, ನಮಸ್ಕಾರ. ಥ್ಯಾಂಕ್ಸ್ ಸರ್. ಸೊ ಇವರು ಯಾವ ಸ್ಟೇಜಲ್ಲಿ ಇದ್ದಾಗ ನಿಮ್ಮನ್ನು ಸಂಪರ್ಕ ಮಾಡಿದ್ರು, ಆಮೇಲೆ ಮೆಡಿಸನ್ ಹೆಂಗೆ ಅವರು ಯಾವ ಥರ ಅವರು ಯೂಸ್ ಮಾಡೋಕ್ಕೆ ಹೇಳಿದ್ರಿ? ಅವ್ರು ಹೇಳಿದ್ರು 3 ಮಾತ್ರೆಗಳು ತೊಗೊಬೇಕಿತ್ತು ಡೈಲಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಇವರು ಮುಲಾಮ್ದೇನು ಹೇಳಿಲ್ಲ? ಮುಲಾಮ್ ಕೊಟ್ಟಿಲ್ಲ? ಮಲಮ್ ಕೊಟ್ಟಿದ್ಲ ಇವ್ರಿಗೆ? ಕೊಟ್ಟಿಲ್ಲ, ಅವ್ರು ರೆಡಿ ಇದ್ದಿಲ್ಲ, ನಾನು ಅವಾಗ ರೆಡಿ ಮಾಡಿರಲಿಲ್ಲ. ಬಟ್ ಮುಲಾಮ್ ಕೊಟ್ಟಿದ್ರೆ ಇನ್ನೂ ಸ್ಪೀಡ್ ರಿಸಲ್ಟ್ ಇತ್ತು. ಆಗುತ್ತೆ, ಹಾಗೆ ಆಗುತ್ತೆ. ಇದು ಅದು ಗುಳಿಗೆನೇ ಸಾಕು. ಇದು ಸುಮ್ಮನೆ ನಾನು ಎಕ್ಸ್ಟ್ರಾ ಹೋಗಿ ಯಾರಾದರೂ ಮರಳಿ ಯಾರು ಬರಬಾರ್ದಂತ, ಇನ್ನೂರಿಗೆ ಯಾರು ಬಂದಿಲ್ಲ. ಓಕೆ, ಅದಕ್ಕಾಗಿ ಎರಡು ಕೂಡ ಇದು ಎಕ್ಸ್ಟ್ರಾ, ಎಲ್ಲ ಎಕ್ಸ್ಟ್ರಾನೇ ಕೊಡೋದು ನಾನು. ಮಾತ್ರನೇ ಸಾಕು. ಅವ್ರು ಆಗಿಲ್ಲ ಅಂತ ಮತ್ತೆ ಹೇಳ್ಬಾರ್ದು ನನಗೆ. ಇದು ನಾನು ಅಂದರೆ ಇದು ಅದು ಎಂಥದ್ದೇ ಇರಲಿ ಅದರಲ್ಲಿ ಅದನ್ನು ಕ್ಲಿಯರ್ ನನ್ನ ತತ್ವ ಅಂದರೆ ಏನು, ಅವ್ರು ಹೊಳ್ಳಿ ಆರಾಮಾಗಿಲ್ಲ ಅನ್ಬಾರ್ದು. ಆರಾಮಾಗಿದೆ ಅಂತ ಫೋನ್ ಹಚ್ಬೇಕು ಅವರು. ಓಕೆ, ಆದರೆ ಆಗಿಲ್ಲ ಅಂದರೆ ಇಷ್ಟು ಪ್ರಮಾಣ ಆಗಿದೆ ಅಂತ ಹೇಳಬೇಕು. ಇದು ನನ್ನ ತತ್ವ. 10% ಆಗಿದೆ, 20% ಆಗಿದೆ, ಅಷ್ಟು ಆಗಿದೆ ಅನ್ನೋ ಮಾತು ಅವ್ರಿಂದ ಬಾಯಿಂದ ಬರಬೇಕು. ಸ್ವಲ್ಪ ಅಂದರೆ ತೊಗೊಂಡಾದ್ಮೇಲೆ ಅದು ರಿಸಲ್ಟ್ ಕಾಣಿಸ್ಲೇಬೇಕು. ಅಂದರೆ ಅದರದ್ದು ಕೆಲಸ ಮಾಡ್ತಾ ಇದೆ, ಹಾಗೆ ಆಗುತ್ತೆ. 15 ದಿವಸ ನೀವೇ ನೋಡೋದು ಕೇಳಿದ್ರಲ್ಲ. ಹೌದು, 15 ದಿವಸದಲ್ಲೇ ಅಂತ ಆಪರೇಷನ್ ಸರ್ ನೋಡಿ ಭಾಳ ಅವ್ರು ಹೇಳಿದ್ರು 5 ವರ್ಷದ್ದು. ಮತ್ತೆ ಭಾಳ ತುಂಬ ವೈದ್ಯರ ದವಾಖಾನೆ ಹಾಸ್ಪಿಟಲ್ ಬಂದವ್ರೆ ಎಲ್ಲ ತಿರುಗಾಡಿ ಬಂದಿದ್ದೆ ನಾವು. ನೋಡಿ ಸರ್ ಇದನ್ನು ಮಾಡಿಕೊಡಿ, ನನಗೆ ಭಾಳ ತ್ರಾಸಿದೆ, ಭಾಳ ಬೇರೆ ಕಡೆ ಹೋಗಿದ್ದೀನಿ, ತುಂಬ ತ್ರಾಸಿದೆ ಅಂತ ಮಾಡಿಕೊಟ್ಟೆ. 15 ದಿವಸದಲ್ಲಿ ಎಲ್ಲ ರಿಸಲ್ಟ್ ಬಂದಿದ್ದಾರೆ. ಒಳ್ಳೇದಾಯಿತು. ಸೊ ವೀಕ್ಷಕರೇ, ಯಾಕಂದರೆ ಅವರು ವಿತ್ ರಿಸಲ್ಟ್ ಇರೋರನ್ನ ಬೇಕು ಅಂತ ಮಾತಾಡಿಸಿ, ಯಾಕಂದರೆ ಈಗ ಈ ಮುಲಾಮ್ ಬಂದು ಆಗಿನ್ನೂ ರೆಡಿ ಆಗಿರಲಿಲ್ಲ, ಬರೀ ಮಾತ್ರೆನೇ ಕೊಟ್ಟು. ಮಾತ್ರೆ ಅಂದರೆ ಅವರು ಬೆಳಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2. ಅದು ಯಾವ ಥರದ ಮಾತ್ರೆ? ನಾನು ಕ್ಯಾಪ್ಸಲ್ ಮಾಡಿಲ್ಲ, ಆ ಮಾತ್ರೆ ಬಗ್ಗೆ ನೀವೇನು ಹೇಳಿಲ್ಲ. ಕ್ಯಾಪ್ಸಲ್ನಲ್ಲಿ ತುಂಬಿರ್ತೀನಿ ನಾನು. ಅದರ ಒಳಗಡೆ ಏನು ತುಂಬಿರ್ತೀರಾ? ಅದೇ ನಾನು ಗಿಡಮೂಲಿಕೆ. ಹೌದಾ? ಅಂದರೆ ಅದರೊಳಗಡೆ ಮಾತ್ರೆ ಥರ ಇರುತ್ತೆ, ಬಟ್ ಅದರೊಳಗಡೆ ಮೂಲಿಕೆಗಳು ಲೋಡ್ ಮಾಡಿ ತುಂಬಿರ್ತೀನಿ. ಸೊ ಅದನ್ನು ಬೆಳಗ್ಗೆ ಮಧ್ಯಾಹ್ನ ಕೆಲವೊಂದು ಪೌಡರ್ ಇರುತ್ತೆ, ಅವನು ಕೊಟ್ಟಿರ್ತೀನಿ. ಇದೆ. ಸೊ ಅದು ತಗೊಳ್ಳೋದ್ರಿಂದ ಅದೇನು ಮಾಡ್ತದೆ, ಬಾಡಿನ ಕೂಲ್ ಮಾಡುತ್ತಾ? ಇದು ಡೈಜೆಷನ್ ಸಿಸ್ಟಮ್ನ ಸರಿ ಮಾಡುತ್ತೆ. ಓಕೆ, ಮೇಯ್ನಾಗಿ ಡೈಜೆಷನ್ ಸಿಸ್ಟಮ್ ಸರಿ ಮಾಡೋದು. ಮೂಲಾದಿಗೆ ಅಂದರೆ ಮೂಲಾದಿ ಒಂದೇ ಅಲ್ಲ, ಅದೆಲ್ಲ ಒಳಗೆ ಬೇರೆ ಕೆಲಸ ಮಾಡುತ್ತೆ. ಅದು ಒಳ್ಳೆ ಏನೆಲ್ಲ ಮಾಡುತ್ತೆ? ಈಗ ಹೀಟ್ ಇರುತ್ತೆ, ಹೀಟ್ ಕಡಿಮೆ ಮಾಡುತ್ತೆ. ಡೈಜೆಷನ್ ಸ್ಲೋ ಆಗಿರುತ್ತೆ, ಅದು ಸರಿ ಮಾಡುತ್ತೆ. ಮೋಷನ್ನು ಕ್ಲಿಯರ್ ಮಾಡುತ್ತೆ, ಹೊಟ್ಟೆ ಶುದ್ಧಿ ಮಾಡುತ್ತೆ. ಬೇರೆ ಔಷಧಿ ಕೊಟ್ಟಿರ್ತೀನಿ ನಾನು. ಒಂದು ದೇಹ ಶುದ್ಧಿ, ಕರುಳು ಶುದ್ಧಿ ಮಾಡುತ್ತೆ ಅಂತ ಒಂದು ಔಷಧಿ ತಂಪು ಮಾಡುತ್ತೆ, ಒಂದು ಔಷಧಿ ಮೋಷನ್ ಕ್ಲಿಯರ್ ಮಾಡುತ್ತೆ. ಹಿಂಗೆ ಇದು ಮಲಾಮು, ಅಲ್ಲಿ ಬಾವು, ಊತ, ಮೊಳಕೆ, ಗಂಟು ಇದ್ರೆ ಇದು ಕರಗಿಸುತ್ತೆ. ಇನ್ಫೆಕ್ಷನ್ ಆಗಿ ಏನಾದ್ರು ಸ್ವಲ್ಪ ಅಲ್ಲಿ ಇದು ತುರಿಕೆ ಇದ್ರೆ ಅದು ಈ ಕೆಲಸ ಮಾಡುತ್ತೆ. ಇದು ಜಲ್ದಿ ಆಗಲಿ ಅಂತ ನಾನು ಕೊಡ್ತಾ ಇರೋದು. ಅದು ಹೊಟ್ಟೆಲೆ ಔಷಧಿನೇ ಸಾಕು, ಅದೆಲ್ಲ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಓಕೆ, ಆ ಮೋಷನ್ ಕ್ಲಿಯರ್ ಆಗಿದ್ರೆ ಇದು ಫೈಲ್ಸ್ ತಾನೇ ಹೋಗ್ತಾ ಇರುತ್ತೆ. ಸೂಪರ್, ತುಂಬ ಒಳ್ಳೇದಾಯಿತು. ಸೊ ವೀಕ್ಷಕರೇ, ಇದೊಂದು ರಿಸಲ್ಟ್ ಇರೋ ಒಬ್ಬರನ್ನ ಮಾತಾಡಿಸಿ ಆ ಅನುಭವನ ಶೇರ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜಶೇಖರ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸ್ಪೆಷಲಿ ಪೈಲ್ಸು, ಅದು ಬಿಟ್ಟರೆ ಇನ್ನೂ ಮಂಡಿ ಮೊಣಕಾಲು ನೋವು ಮತ್ತು ಲೈಂಗಿಕ ಸಮಸ್ಯೆಗಳು, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಅವ್ರ ಹತ್ರ ಔಷಧಿಗಳಿದೆ. ಸೊ ಅವುಗಳ ಬಗ್ಗೆಯೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತಾಡ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.